ಈ ನಡುವೆ ಹೋರಾಟಗಾರ ಎಡೆಹಳ್ಳಿ ಮಂಜುನಾಥ್ ಕೂಡ ಗಂಭೀರವಾದಂತಹ ಆರೋಪ ಮಾಡ್ತಾ ಇದ್ದಾರೆ. ಇದು ಮರಣೋತ್ತರ ಪರೀಕ್ಷೆಯನ್ನ ನಡೆಸದೆ ಅರ್ಜುನನ ಅಂತ್ಯ ಸಂಸ್ಕಾರ ಮಾಡಿರೋದು ತಪ್ಪು ಅಂತ. ಹೋರಾಟಗಾರ ಎಡೆಹಳ್ಳಿ ಮಂಜುನಾಥ್ ಹೇಳೋದು, ಅರ್ಜುನನ ಶವವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆ ಮಾಡಬೇಕು. ತಪ್ಪು ಮಾಡಿದವರಿಗೆ ಚಾಮುಂಡೇಶ್ವರಿ ತಾಯಿ ಶಿಕ್ಷೆ ಕೊಡಲಿ, ನಾವು ಹೋರಾಟ ಮತ್ತು ಅಭಿಯಾನವನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ಮೇಲೆ ಅರ್ಜುನನ ಸಾವಿಗೆ ಕಾರಣರಾದಂಥವ್ರಿಗೆ ಶಿಕ್ಷೆ ಆಗಬೇಕು ಅಂತ ಪ್ರತಿಭಟನೆ ಮಾಡಿದರೆ, ಪ್ರತಿಭಟನೆಕಾರರನ್ನು ಹಲ್ಲೆ ಮಾಡಿ ದೌರ್ಜನ್ಯ ಮಾಡಿ ಅಟ್ಟಹಾಸನ ಮೆರೆದಿರ್ತಕ್ಕಂಥದ್ದು ಇದು ಬಹಳ ಘನಘೋರ ಅಪರಾಧ ಆಗಿದೆ. ಇದ್ರ ಜೊತೆಗೆ ಅರ್ಜುನನ ಮಾವುತ ಅರ್ಜುನನಿಗೆ ಗುಂಡೇಟು ಬಿದ್ದಿದೆ ಅಂಥೇಳಿ ಮಾಧ್ಯಮದ ಮುಂದೆ ಮತ್ತು ಸಾರ್ವಜನಿಕರ ಮುಂದೆ ಹೇಳಿದರೂ ಕೂಡ ಹಾಸನ ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ಮರಣೋತ್ತರ ಪರೀಕ್ಷೆಯನ್ನು ನಡೆಸದಲ್ಲೇ ಅರ್ಜುನನ ಅಂತ್ಯ ಸಂಸ್ಕಾರ ಮಾಡಿರ್ತಕ್ಕಂಥದ್ದು ತಾವೆಲ್ಲ ಕೂಡ ದೃಶ್ಯದಲ್ಲಿ ನೋಡ್ಬೋದು. ಗುಂಡೇಟು ಬಿದ್ದಂಥ ಕಾಲು ಯಾವುದೇ ಕ್ಯಾಮ್ರಾಗಳಿಗೂ ಕೂಡ ಸೆರೆಯಾಗದ ರೀತಿ ಮರೆಮಾಚಿ ಅದನ್ನು ಅಂತ್ಯ ಸಂಸ್ಕಾರವನ್ನು ಮಾಡಿ ದೊಡ್ಡ ಅಪರಾಧವನ್ನು ಮಾಡಿದ್ದಾರೆ. ಇದು ಅರ್ಜುನನಿಗೆ ಮತ್ತು ನಾಡಿನ ಸಾಂಸ್ಕೃತಿಕ ವೈಭವಕ್ಕೆ ಮಾಡಿದಂಥ ಒಂದು ದೊಡ್ಡ ಅಪರಾಧ ಆಗಿದೆ. ಹಾಗಾಗಿ ಈ ಅರ್ಜುನನ ಸಾವಿಗೆ ಕಾರಣರಾದಂಥವರು ಮತ್ತು ಈ ಏನು ಅಂತ್ಯ ಸಂಸ್ಕಾರದಲ್ಲಿ ದೌರ್ಜನ್ಯ ಎಸಗಿದಂಥವ್ರ ವಿರುದ್ಧನೂ ಕೂಡ ಕ್ರಮ ಆಗಬೇಕು. ನ್ಯಾಯಾಲಯ ಮಧ್ಯಪ್ರವೇಶ ಮಾಡಿ ಮತ್ತೆ ಏನು ಅರ್ಜುನನ ಹೊರತೆಗೆದು ಮರಣೋತ್ತರ ಪರೀಕ್ಷೆಯನ್ನು ಮಾಡಿ ಅರ್ಜುನನಿಗೆ ಸಾವಿಗೆ ಕಾರಣರಾದಂಥವ್ರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ. ಆದ್ಮೇಲೆ ಅರ್ಜುನನ ಸಾವಿಗೆ ಕಾರಣರಾದಂಥವ್ರಿಗೆ ಶಿಕ್ಷೆ ಆಗಬೇಕು ಅಂತ ಪ್ರತಿಭಟನೆ ಮಾಡಿದರೆ, ಪ್ರತಿಭಟನೆಕಾರರನ್ನು